ವಿಜಯಾನಂದ ಕಾಶ್ಯಪ್ಪನವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಶಾಸಕರ ಕ್ಷೇತ್ರದಿಂದ ನೂರಾರು ಬೆಂಬಲಿಗರ ಈಗ ಆಗಮನ ಆಗಿದೆ. ಹುನಗುಂದ ಕ್ಷೇತ್ರದಿಂದ ಜನರು ಬರ್ತಾ ಇದ್ದಾರೆ, ಅಂದ್ರೆ ಅವರ ಬೆಂಬಲಿಗರು. ಸಿಎಂ ಗೃಹ ಕಚೇರಿ ಬಳಿ ಬೆಂಬಲಿಗರ ಆಗಮನ, ಸಚಿವ ಸ್ಥಾನ ನೀಡುವಂತೆ ಕಾರ್ಯಕರ್ತರಿಂದ ಈ ರೀತಿಯ ಹಕ್ಕೊತ್ತಾಯ. ಹುನಗುಂದ ಕ್ಷೇತ್ರದಿಂದ ನೇರವಾಗಿ ಬೆಂಗಳೂರಿಗೆ ಬಂದಿರೋದು. ಸಿಎಂ ಗೃಹ ಕಚೇರಿ ಬಳಿ ಬೆಂಬಲಿಗರ ಆಗಮನ ಆಗ್ತಾ ಇದೆ. ಸಚಿವ ಸ್ಥಾನವನ್ನ ವಿಜಯಾನಂದ ಕಾಶ್ಯಪ್ಪನವರಿಗೆ ಕೊಡಲೇಬೇಕು ಅಂತೇಳಿ ಕಾರ್ಯಕರ್ತರ ಒಂದು ಹಕ್ಕೊತ್ತಾಯ. ವಿಜಯಾನಂದ ಕಾಶ್ಯಪ್ಪನವರಿಗೆ 2ನೇ ಪಟ್ಟಿಯಲ್ಲಿ ಅವರ ಹೆಸರು ಬರಲೇಬೇಕು ಅಂತ ಶಾಸಕರ ಕ್ಷೇತ್ರದಿಂದ ನೂರಾರು ಬೆಂಬಲಿಗರ ಆಗಮನ ಆಗಿದೆ. ನೋಡ್ತಾ ಇದ್ರಿ, ಪ್ರತಿಭಟನೆ ಮಾಡ್ತಾ ಹುನಗುಂದದಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇರೋದು. ನೂರಾರು ಬೆಂಬಲಿಗರು ಈ ರೀತಿಯಾಗಿ ಗೃಹ ಕಚೇರಿಗೆ ಬಂದು ಮನವಿಯನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ಸಿಎಂ ಗೃಹ ಕಚೇರಿ ಬಳಿ ಬೆಂಬಲಿಗರ ಆಗಮನ ಆಗ್ತಾ ಇದೆ, ನೋಡ್ತಾ ಇದ್ರಿ. ಇನ್ನು ತಲುಪಿಲ್ಲ ಅಂತ ಅನ್ಸುತ್ತೆ, ಬಟ್ ಅಲ್ಲಿ ನೇರವಾಗಿ ಗೃಹ ಕಚೇರಿಗೆ ಬಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಮನವಿ ಮಾಡಿದ ತಕ್ಷಣ ಕೊಟ್ಬಿಡ್ಬೇಕಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಸಹಜವಾಗಿ ಅವರವರ ಕಾರ್ಯಕರ್ತರ ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ತಮ್ಮ ಶಾಸಕರು ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥದ್ದು ಆಗಿರ್ಬೋದು, ಅಥವಾ ಅವರ ಬೆಂಬಲಿಗರ ಕೆಲವೊಂದಿಷ್ಟು ಹೇಳಿಕೆಗಳನ್ನು ನೋಡ್ತಾ ಇದೆ. ಅಂದರೆ ಆ ಭಾಗದಲ್ಲಿ ಒಬ್ಬ ದೃಢ ನಾಯಕ, ಬಲಿಷ್ಠ ನಾಯಕನಿಗೆ ಕೊಡಲೇಬೇಕು ಅಂತೇಳಿ, ಜನಸೇವಕನಿಗೆ ಯಾಕೆ ಕೊಡಬಾರ್ದು ಅನ್ನೋದು ಅವರ ಒಂದು ವಾದ. ಸೊ ಹಂಗಾಗಿ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಬಂದು, ಇದು ಈ ಹಿಂದೆಯೂ ಕೂಡ ಆಗಿತ್ತು, ಈಗ ಮತ್ತೊಮ್ಮೆ ಗೃಹ ಕಚೇರಿಗೆ ಬಂದು ಮನವಿಯನ್ನು ಮಾಡ್ತಾ ಇದ್ದಾರೆ. ಶಾಸಕ ವಿಜಯಾನಂದ ಕಾಶ್ಯಪ್ಪರವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಸಾವಿರಾರು ಬೆಂಬಲಿಗರು ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು. ಈಗ ನಮ್ಮ ಜೊತೆ ವಿಜಯಾನಂದ ಕಾಶ್ಯಪ್ಪರವರ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿಮ್ಮ ಸಾವಿರಾರು ಜನ ಬೆಂಬಲಿಗರು ಹೋಗಿ ಸಿಎಂ ಡಿಕೆ ಶಿವಕುಮಾರ್ ಬಳಿ ಬಹು ವರ್ಷದ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ, ಏನ್ ಹೇಳ್ತೀರಾ ಸರ್? ನಿಜವಾಗ್ಲೂ ಬಹಳ ಒಂದು ಕಡೆ ಸಂತೋಷನ ಮತ್ತು ಒಂದು ಕಡೆ ದುಃಖನೂ ತಂದಿದೆ. ಯಾಕಂದ್ರೆ ಸ್ವಯಂ ಎಲ್ಲ ಸಮುದಾಯದ ಇವತ್ತು ನಮ್ಮ ನಾಯಕರು, ಮುಖಂಡರುಗಳು, ಮಹಿಳೆಯರು, ಯುವ ಕಾಂಗ್ರೆಸ್ಸಿನ ಸದಸ್ಯರು ಎಲ್ಲರೂ ಕೂಡ ಇವತ್ತು ಹುನಗುಂದ ಮತಕ್ಷೇತ್ರದಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತೇನು ಒಂದು ಹುನಗುಂದ ಮತಕ್ಷೇತ್ರ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು 24 ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿತ್ತು, ತದನಂತರ ಅವಕಾಶ ಸಿಕ್ಕಿಲ್ಲ ಅನ್ನೋದು ಕೂಡ ಮನವರಿಕೆಯನ್ನ ಮಾಡಿಕೊಟ್ಟು ಇವತ್ತು ನಾಯಕರಿಗೆ ತಮ್ಮ ಹಕ್ಕನ್ನ ಮಂಡಿಸಿದ್ದಾರೆ. ಯಾಕಂದ್ರೆ ಸಮಗ್ರ ಅಭಿವೃದ್ಧಿ ಆಗಬೇಕು, ಉತ್ತರ ಕರ್ನಾಟಕದಲ್ಲಿ ಅನೇಕ ದುರಂತ ಸಮಸ್ಯೆಗಳಿದ್ದಾವೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾರು ಸಚಿವರಾದರೆ ಸೂಕ್ತ ಅನ್ನೋದನ್ನ ಕೂಡ ಅರ್ಥ ಮಾಡಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಕೂಡ ಇವತ್ತು ಆ ಒಂದು ಕೂಗನ್ನ ಇವತ್ತು ನಮ್ಮ ಪಕ್ಷದ ಮುಖಂಡರು ಈಗಾಗಲೇ ಅನೇಕ ಮಾಧ್ಯಮದ ಮುಖಾಂತರ ಇವತ್ತು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದೇ ರೀತಿ ನನ್ನ ಮತಕ್ಷೇತ್ರದ ಜನತೆ ಇವತ್ತು ಸ್ವಯಂ ತಾವೇ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಐಸಿಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡಿಕೊಳ್ಳಕ್ಕೆ ಬಂದಿದ್ದಾರೆ. ಖಂಡಿತವಾಗಿ ನನಗೂ ಕೂಡ ಒಂದು ವಿಶ್ವಾಸ, ಭರವಸೆ ಮೂಡ್ತಾ ಇದೆ ನಾಯಕರುಗಳ ಮಾತುಗಳನ್ನು ಕೇಳಿ. ಯಾಕಂದ್ರೆ ನಮ್ಮ ರಾಷ್ಟ್ರದ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಕೂಡ ಏನು ಸಂಘಟನೆಯಂತ್ರ ಬಂದಂತವರಿಗೆ, ಯುವಕರಿದ್ದಂತವರಿಗೆ ಗುರುತಿಸಿ ಅವಕಾಶವನ್ನು ಕೊಟ್ಟರಿ. ಬರೋ ಚುನಾವಣೆ ಆಗಿರ್ಬೋದು, ಮುಂದಿನ ಚುನಾವಣೆಗಳು, ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಯುವಕರ ಒಂದು ಶಕ್ತಿ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಅರ್ಥಕೊಂಡು ಅವರು ಕೂಡ ಹೇಳಿದ್ದಾರೆ. ಆ ಸಲಹೆಯಂತೆ ನಮ್ಮ ನಾಯಕರು ನಡೀತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿ ಕೂಡ ಇದೆ. ಸರ್, ಈಗ ಹೈಕಮಾಂಡ್ ನಾಯಕರು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನುವಂತ ಒಂದು ಇದರಲ್ಲಿದ್ದಾರೆ. ತಮಗೆ ವಿಶ್ವಾಸ ಇದೆಯಾ ಸರ್ ಅಂತ ಮಾತಾಡಿದ್ರ? ಯಾರನ್ನಾದ್ರೂ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಿದ್ರ ತಾವಂತ? ಖಂಡಿತವಾಗಿ ಈಗಾಗಲೇ ನಮ್ಮ ವರಿಷ್ಠರು ಉಸ್ತುವಾರಿಗಳಾದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಭೇಟಿಯಾಗಿದ್ವಿ ಮತ್ತು ಕೆಸಿ ವೇಣುಗೋಪಾಲ್ ಅವರಿಗೆ ಭೇಟಿಯಾಗಿದ್ವಿ. ನಮ್ಮ ಎಐಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಭೇಟಿಯಾಗಿದ್ವಿ. ಖಂಡಿತವಾಗಿ ಅವರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಪರಿಗಣಿಸಿ ನೋಡಿ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೂ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ 24 ವರ್ಷಗಳ ಹಿಂದೆ ಅವಕಾಶ ಸಿಕ್ಕಿತ್ತು ಹುನಗುಂದ ಮತಕ್ಷೇತ್ರದಲ್ಲಿ. ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳಿಗೆ ಅವಕಾಶ ಸಿಕ್ಕಿದೆ. ನನ್ನ ಸಮುದಾಯ ಕೂಡ ನ್ಯಾಯ ಕೊಡಬೇಕು ಅನ್ನೋದು ಜನರ ಕೂಗಾಗಿರುವ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಸಮುದಾಯ ಆಗಿರ್ಬೋದು, ಸಂಘಟನೆಯ ಆತ್ಮಕವಾಗಿ ಬಂದಂತದ್ದಿರಬಹುದು, ಯುವಕರಾಗಿರ್ಬೋದು, ಎಲ್ಲವನ್ನು ಪರಿಗಣಿಸಿ ಅವಕಾಶವನ್ನು ಕೊಡ್ತಾರೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿ ಕೂಡ ಇದೆ. ಓಕೆ ಸರ್, ಆಲ್ ದ ಬೆಸ್ಟ್ ಸರ್ ತಮಗೆ. ಇದಿಷ್ಟು ಶಾಸಕ ವಿಜಯಾನಂದ ಕಾಶ್ಯಪ್ಪರವರ ಮಾತು. ನವೀನ್ ಕುಮಾರ್ ಮಂಡ್ಯ ಜೊತೆ ಧ್ರುವರಾಜ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು.